ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H60 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಂಬರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಕಾರ್ಯಕ್ರಮದ ಚೌಕಟ್ಟೇನು ಎಂದು ನೋಡ್ಕೊಂಡು ಬರೋಣ ಬನ್ನಿ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ರಾಜ್ಯ ಕಟ್ಟುವಲ್ಲಿ ಉತ್ತರ ಕರ್ನಾಟಕದ ಮಹತ್ವ, ದಕ್ಷಿಣ ಕರ್ನಾಟಕಕ್ಕೆ ಏಕೆ ಇಷ್ಟು ಮಹತ್ವ, ಕೇವಲ ಜಿಲ್ಲೆ ಮಾಡುವಲ್ಲಿ ಸೋತು ಸುಣ್ಣಾದ ಉತ್ತರ ಕರ್ನಾಟಕದ ನಾಯಕರು, ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಮೇಲೆ ತಾತ್ಸಾರ ಏಕೆ, ಭವ್ಯತೆ ಮೆರೆದ ಉತ್ತರ ಕರ್ನಾಟಕ ಈಗ ಹಾಳು ಕೊಂಪೆ, ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಭಾಗದಲ್ಲಿ ಭ್ರಷ್ಟರು, ದಶಕಗಳು ಕಳೆದರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏಕೆ ಆಗಿಲ್ಲ. ನೋಡಿದಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚರ್ಚೆಯ ಚೌಕಟ್ಟು ಏನು, ಕಂಡಿದ್ ಕಂಡ ಹಾಗೆ ಎಲ್ಲಿಂದು, ಯಾಕೆ ಈ ಚರ್ಚೆ ಉದ್ಭವವಾಯಿತು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣದಾದಂತಹ ಪ್ರಶ್ನೆ ಮೂಡಿರಲೇಬೇಕು. ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗಿದೆ. ಆ ಚಳಿಗಾಲದ ಅಧಿವೇಶನದಲ್ಲಿ ಹುಬ್ಬಳ್ಳಿಯ ಶಾಸಕರಾದಂತಹ ಬೆಲ್ಲದವರು ಒಂದು ನೋವನ್ನು, ಒಂದು ಅಳಲನ್ನು ತೋಡ್ಕೊಂಡ್ರು. ಅದೇನಪ್ಪ ಅಂತಂದರೆ, ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವಂತಹ ಅನ್ಯಾಯದ ಕುರಿತು, ಉತ್ತರ ಕರ್ನಾಟಕದ ವಿರುದ್ಧ ಏನಂತೀರ ನೀವು, ಷಡ್ಯಂತ್ರ ರಚನೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಅವರು ಸದನದಲ್ಲಿ ನಿನ್ನೆ ಚರ್ಚೆಗೆ ತಂದರು. ಸೊ ಈ ಒಂದು ವಿಶೇಷ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತವರ್ ಸರ್ ಇದ್ದಾರೆ. ಸರ್, ತಮಗೆ ಸ್ವಾಗತ. ನಮಸ್ತೆ ಸರ್, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ನಿಜಕ್ಕೂ ಅನ್ಯಾಯ ಆಗ್ತಿದೆಯಾ? ಆಗ್ತಿದೆಯಲ್ಲ, ಆಗಿ ಹೋಗಿದೆ. ಆಗ್ತಿದೆಯಾ ಅನ್ನೋಗಿದ್ರು ಕೊಟ್ಟಂಗೆ ಮಾಡ್ತಾರೆ, ಅಷ್ಟೇ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ. ಅದಕ್ಕೆ ಹೆಗ್ಗರುಗಳು ಬೇನಾಯ್ತು ಬಿಡುತ್ತವ. ಈಗ ಕಲ್ಯಾಣ ಕರ್ನಾಟಕ ಕೊಟ್ಟರು, ಏನೋ ಒಂದು ಅನುಕೂಲ ಮಾಡ್ಬೇಕಂತೇಳಿ ಒಂದು ಕಾನೂನು ಮಾಡಿದರು, ದುಡ್ಡು ಹಂಚಿದ್ರು. ಅಲ್ಲಿ ಅನೇಕ ಹೆಗ್ಗರುಗಳು ಸೇರ್ಕೊಂಡ್ಬಿಟ್ಟು ಖರ್ಚು ಆಗ್ತಾ ಇಲ್ಲ, ಖರ್ಚಾಗಿದ್ದು ಎಲ್ಲಿ ದಾಟಿ ಹೋಗ್ತಾ ಇದೆ. ಅಭಿವೃದ್ಧಿ ಅಂತ ಆ್ಯಸ್ ಇಟ್ ಈಸ್ ಹಂಗೆ ಹಂಗೆ ಇದೆ. ಈ ಡೆವಲಪ್ಮೆಂಟ್ ಆಗಿದೆ ಉತ್ತರ ಕರ್ನಾಟಕದಲ್ಲೇ, ಅದು ಹೇಳ್ಕೊಳ್ಳುವಂಥದ್ದು. ಏನೋ ಒಂದಿಷ್ಟು ಅಲ್ಲಿ ಹೈಕೋರ್ಟ್ ಮಾಡಿದ್ರು, ಇಲ್ಲೆಷ್ಟು ಹೈಕೋರ್ಟ್ ಮಾಡಿದ್ದೀವಿ, ಒಂದು ಬಿಲ್ಡಿಂಗ್ ಕಟ್ಟಿಬಿಟ್ರಪ್ಪ ಬೆಳಗಾವಿ. ಅದೇ ಒಂದು ವರ್ಷಕ್ಕೆ ಒಂದು 8 ದಿವಸ ಕೊಂತ ಮಾತಾಡಿ ಚೈನಿ ಮಾಡಿ ಒಂದು 250-300 ಕೋಟಿ ರೂಪಾಯಿ ಖರ್ಚು ಮಾಡಿ ಗೋವಾ ಬೀಚಾಗ ಅಡ್ಡಾಡಿ ಹೋಗೋದಕ್ಕೊಂದು ಅವಕಾಶ ಮಾಡ್ಕೊಂಡ್ರು. ಅಲ್ಲಿ ಏನದ ಬೆಳಗಾವಿದ ಡೆವಲಪ್ಮೆಂಟ್ ಅಂದ್ರೆ ಬಿಲ್ಡಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕೇಳ್ತೀನಿ. ಇಲ್ಲಿ ಬಿಲ್ಡಿಂಗು ಡೆವಲಪ್ಮೆಂಟ್, ಬರೀ ಬಿಲ್ಡಿಂಗ್ ಕಟ್ಟೋದಲ್ಲ, ಅಲ್ಲಿ ಒಂದು ಆತ್ಮ ಬೇಕಲ್ಲ. ನಾವು ದೊಡ್ಡ ಆಸ್ಪತ್ರೆ ಕಟ್ಟಿದ್ದೀವಿ ಅಂತಂದ್ರೆ ಡಾಕ್ಟರ್ಸ್ ಬೇಕಲ್ರಿ, ಆ ಪ್ರಮಾಣದಲ್ಲಿ ಅಲ್ಲಿ ವ್ಯವಸ್ಥೆ ಆಗ್ಬೇಕಲ್ಲ. ಅಂದಾಗ ನಾವು ಬಿಲ್ಡಿಂಗ್ ತೊಳೆದು ಕುಡಿಯೋದಿಲ್ಲ, ಬೇಕು ಹೌದು. ಆದರೆ ಸಣ್ಣ ಗುಡಿಸೋದ್ರಲ್ಲಿ ಸಹಿತ ಒಳ್ಳೆ ಔಷಧ ಕೊಡ್ತೇವಂತ ಡಾಕ್ಟರ್ಸ್ ಇದ್ದಾರೆ. ಅದು ಮುಖ್ಯ ಅಲ್ಲ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಏನು ಆತ್ಮಿಕ ಅದ್ರ ಅಲ್ಲಿ ಆತ್ಮವನ್ನು ನಾವೇನು ಬೆಳೆಸ್ತೀವಿ. ಆತ್ಮ ಅಂದ್ರೆ ನಾವು ದೇವಭೂತ ಅಲ್ಲ, ಮೂಲಭೂತ ಅಲ್ಲ, ಮೂರ್ತಿ ಕಟ್ಟಿಯೋದಲ್ಲ, ಮೂರ್ತಿ ಒಳಗೆ ಆತ್ಮಸ್ಥಾಪನೆ ಮಾಡಬೇಕು. ಸ್ಥಾಪನೆ ಅಂದ್ರೆ ಆ ಮೂರ್ತಿ ಆತ್ಮಸ್ಥಾಪನೆ ಮಾಡ್ಬೇಕಾದ್ರೆ ಅಂತ ಶಿಲ್ಪಿ ಅಂತಂದು ಅಂತ ರೆಡಿ ಮಾಡಿಸ್ಬೇಕಾದ್ರೆ ಮೂರ್ತಿಯನ್ನ. ಅಲ್ಲ ಸರ್, ನಾನು ನೋಡಿದಾಗೆ ದಕ್ಷಿಣ ಭಾಗದಲ್ಲಿ ಸಾಕಷ್ಟು ಜಿಲ್ಲೆಗಳಾಗಿವೆ. ಇಲ್ಲಿ ಒಂದು ಜಿಲ್ಲೆ ವಿಭಜನೆ ಮಾಡೋದಕ್ಕೆ ನೀರು ಕೇಳಿ ಬಿಕ್ಕಿ ಸಾಯ್ತವ್ರೆ. ಅದು ಕೇಳಿದ್ರೆ ಮುಖ್ಯಮಂತ್ರಿಗಳು ಏನಾದರೂ ಗುಡುಕ್ತಾರ, ಏನಂತೀರ ನೀವು, ಸಿಡಿಲ್ ಪಡೆದಂಗೆ ಮಾತಾಡ್ತಾರ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾರೆ. ಇಲ್ಲಿ ಶಾಸಕರುಗಳಿಗೂ ಕೂಡ ಇಲ್ಲಪ್ಪ, ನಮಗೆ ಜಿಲ್ಲೆಗಳು ಬೇಕು, ಇಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಮಾತುಗಳೇ ಇಲ್ಲ ಸರ್. ಗಟ್ಸ್ ಇಲ್ಲ, ಗಟ್ಸ್ ಹೇಳಲೇಬೇಕು, ಮಾಡಲೇಬೇಕು, ಇದು ನಮ್ಗೆ ಅನಿವಾರ್ಯದ ಅನ್ನುವಂಥದ್ದು